ಆನೇಕಲ್ ವಿಧಾನಸಭಾ ಕ್ಷೇತ್ರದ 2ನೇ ಹಂತದ ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಪ್ರಾರಂಭ. ಕುತೂಹಲದಿಂದ ಕಾಯುತ್ತಿರುವ ಅಭ್ಯರ್ಥಿಗಳು ಫಲಿತಾಂಶಕ್ಕೆ ಎದುರು ನೋಡುತ್ತಿದ್ದಾರೆ. ನಾಳೆ 678 ಅಭ್ಯರ್ಥಿಗಳಿಗೆ ಭವಿಷ್ಯ ನಿರ್ಧಾರ. ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ಆನೇಕಲ್ ತಾಲೂಕು ದಂಡಾಧಿಕಾರಿ ಮಹದೇವಯ್ಯ ಯಾವುದೇ ಗೊಂದಲವಿಲ್ಲದೆ ಫಲಿತಾಂಶವನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಚುನಾವಣೆ ನಡೆದಿದ್ದು ಮತ ಎಣಿಕೆ ಅದು 2ನೇ ಹಂತದಲ್ಲಿ ನಡೀತಾ ಇದೆ. ಈಗ ಎಲ್ಲ ಸರ್ವ ಸಿದ್ಧತೆಗಳು ನಡೆಸ್ಕೊಂಡಿದ್ದೀವಿ. ಅದರಲ್ಲಿ 94 ನಾವು ಇದು ಟೇಬಲ್ಸ್ ಹಾಕ್ಕೊಂಡಿದ್ದೀವಿ. ಹಾಗೆಯೇ 25 ರೂಮ್ಗಳನ್ನು ಈ SP ಕಾಲೇಜು ಆನೇಕಲ್ ಇದರಲ್ಲಿ 25 ರೂಮ್ಗಳನ್ನು ಹಾಕ್ಕೊಂಡು ಅದರಲ್ಲಿ 94 ಟೇಬಲ್ಸ್ ಮಾಡಿದ್ದೀವಿ. ಇನ್ಕ್ಲೂಡಿಂಗ್ ದಿ ರಿಟರ್ನಿಂಗ್ ಆಫೀಸರ್ಸ್ ಸೇರಿ 119 ಟೇಬಲನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆ 8 ಗಂಟೆಗೆ ಇದು ಮತ ಎಣಿಕೆ ಕಾರ್ಯಕ್ರಮ ಇದು ಕೆಲಸ ಪ್ರಾರಂಭ ಆಗುತ್ತೆ. ಅದರಿಂದ ಯಾವುದೇ ಗೊಂದಲ ಇದೆ. ಮತ್ತು ಮತ ಎಣಿಕೆ ಬರುವಂಥವರು ಅಭ್ಯರ್ಥಿಗಳಾಗಲಿ ಏಜೆನ್ಸಿಯಲ್ಲಿ ಆಗಲಿ ಯಾರೇ ಆಗಲಿ ಕೂಡ ಒಂದು ಮೊಬೈಲ್ ತರಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀವಿ. ಜೊತೆಗೆ ಅವ್ರಿಗೆ ಬರಬೇಕಾದ್ರೆ ಪಾಸ್ ತರಬೇಕು ಅಂತ ನಾವು ವ್ಯವಸ್ಥೆ ಹೇಳಿದ್ದೇವೆ. ಒಂದು ವೇಳೆ ಪಾಸ್ ಇಲ್ಲದೆ ಯಾರು ಬರ್ತಾರೆ ಅವ್ರಿಗೆ ಅವಕಾಶ ಇಲ್ಲ. ಹಾಗೆ ನಮ್ಮ ಪ್ರತಿಯೊಂದು ಒಂದು ವ್ಯಕ್ತಿಗಳು ಕೂಡ ಒಳಗಡೆ ಬರಬೇಕಾದ್ರೆ ಚೆಕ್ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳು ಚೆಕ್ ಮಾಡ್ತಾರೆ. ಅದ ನಂತರ ಬರುವಂಥವ್ರು ಯಾವುದೇ ಕೂಡ ಯಾವ ಕಾರಣಕ್ಕೂ ಮೊಬೈಲ್ ಯೂಸ್ ಮಾಡಬಾರ್ದು ತರಬಾರ್ದು ಅಂತ ಕೂಡ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀವಿ. ಈಗ ನಾವು ಮತ ಎಣಿಕೆ ಒಂದು ಆಲ್ಮೋಸ್ಟು ಕೆಲವು 10 ಪಂಚಾಯತ್ಗಳಲ್ಲಿ 3 ರೌಂಡಲ್ಲಿ ಆಗುತ್ತೆ, ಕೌಂಟಿಂಗ್ ಆಗುತ್ತೆ. ಇನ್ನು 13 ಕಡೆ 4 ರೌಂಡ್ ಆಗುತ್ತೆ. ಇನ್ನು 5 ಕಡೆ 5 ರೌಂಡು, ಈ ರೀತಿ 5 ರೌಂಡು 6 ಆ ರೀತಿ ವ್ಯವಸ್ಥೆ ಆಗ್ತದೆ. ಈಗಾಗಲೇ 271 ಕ್ಷೇತ್ರಗಳಿದೆ. ಈಗಾಗಲೇ 338ಕ್ಕೆ ಮಾತ್ರ ಎಲೆಕ್ಷನ್ ನಡೆದಿದೆ. ಕಾರಣ ಅಂದರೆ 368 ಪೋಲಿಂಗ್ ಸ್ಟೇಷನಲ್ಲಿ 38 ಜನ ಈಗಾಗಲೇ ಎಲೆಕ್ಟ್ ಆಗಿ ಯುನಾನಿಮಸ್ ಆಗಿರೋದ್ರಿಂದ 330 ನಡೆದಿದೆ. ಅದರಲ್ಲಿ ಸಿಬ್ಬಂದಿಗಳು 1865 ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೀವಿ. ತಾಲೂಕು ಆಫೀಸ್ ಸಿಬ್ಬಂದಿ ಇದೆಲ್ಲ ಸೇರಿಸಿ ಅವರು ಒಂದು 160 ಜನ ಇದ್ದಾರೆ. ಒಟ್ಟು ನಮ್ಮ 188 ಅಸಿಸ್ಟೆಂಟ್ ಸೂಪರ್ವೈಸರ್ಸು 94 ಸೂಪರ್ವೈಸರ್ಸ್ ನೇಮಕ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಹೊರಗಡೆಯಿಂದ ಒಳಗೆ ಬರಬೇಕಾದ್ರೆ ಮೆಟಲ್ ಡಿಟೆಕ್ಟರ್ ಹಾಕಿ ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಪಾಸು ಕಡ್ಡಾಯ ಆಗ್ತಿದೆ. ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ಮತ ಎಣಿಕೆ ಆದ ನಂತರ ಕೂಡ ಎಲ್ಲ ಅದನ್ನು ಪ್ರಚಾರ ಮಾಡಲಿಕ್ಕೆ ಕೂಡ ಅವ್ರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಜೊತೆಗೆ ಯಾವ ಕಾರಣಕ್ಕೂ ಕೂಡ ಇದಾದ ನಂತರ ಹೊರಗಡೆ ಸೆಲೆಬ್ರೇಷನ್ಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಅದರಿಂದ ಸಾರ್ವಜನಿಕರು ಮತದಾರರು ಸಂಬಂಧಪಟ್ಟವರು ಎಲ್ಲರೂ ಕೂಡ ಸಹಕಾರ ನೀಡಬೇಕು.